ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಕಾರ್ಮಿಕರು ಕರ್ನಾಟಕ ರಾಜ್ಯದಲ್ಲಿ ವಿವಿಧ ರೀತಿಯ ಕಾರ್ಮಿಕರಿದ್ದಾರೆ. ಎಲ್ಲ ರೀತಿಯ ಕಾರ್ಮಿಕರಿಗೆ ಎಲ್ಲ ರೀತಿಯ ಗೋಳುಗಳು. ಮೊನ್ನೆ ತಾನೇ ಕಾರ್ಮಿಕ ದಿನಾಚರಣೆನೂ ಆಯಿತು. ತಮ್ಮೆಲ್ಲರಿಗೂ ಗೊತ್ತೈತಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗಾಗಿ ಎಂತೆಲ್ಲ ಕೆಲಸಗಳನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ ತಮಗೆ ಗೊತ್ತೈತಿ. ಇವತ್ತು ನಾನು ಎಂಥ ವಿಷಯ ಹೊರಟಿದ್ದೀನಿ ಅಂದ್ರೆ, ಒಂದು ಸಂದರ್ಭ ಇತ್ತು, ಕೋವಿಡ್ ಅಂತಕ್ಕಂಥದ್ದು. ಕೋವಿಡ್ನೊಳಗಡೆ ಅಪ್ಪ ಸತ್ರೆ ಮಕ್ಕಳು ಮಣ್ಣು ಕೊಡ್ತಾ ಇರಲಿಲ್ಲ, ಮಕ್ಕಳು ಸತ್ರ ಅಪ್ಪ ಬರ್ತಾ ಇರಲಿಲ್ಲ, ಗಂಡ ಸತ್ರ ಹೆಂಡತಿ ಬರ್ತಾ ಇರಲಿಲ್ಲ, ಹೆಂಡತಿ ಸತ್ರ ಗಂಡ ಬಂದು ಮಣ್ಣು ಕೊಟ್ಟು ಅಂತಿಮ ಸಂಸ್ಕಾರವನ್ನು ಮಾಡ್ತಿರ್ಲಿಲ್ಲ. ಅಂಥ ಒಂದು ಕರಾಳವಾದಂಥ ಕ್ಷಣಗಳು, ದಿನಗಳವು. ಅಂತಹ ದಿನಗಳಲ್ಲಿಯೂ ಸಹ ನಮ್ಮನ್ನ ಯಾರಾದರೂ ಕಾಪಾಡಿದ್ದಾರೆ ಅಂದ್ರೆ ಅದು ವೈದ್ಯಕೀಯ ಸೇವೆ ಮಾಡುವಂಥವ್ರು, ಡಾಕ್ಟರ್ಗಳಾಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಅಥವಾ ಈ ನಮ್ಮ ಏನು ಪೌರ ಕಾರ್ಮಿಕರು, ಅವರೆಲ್ಲ ನಮ್ಮ ಹೆಣಗಳನ್ನು ಹೂಳುವಂಥದ್ದು, ನಮ್ಮ ಹೆಣಗಳನ್ನ ಆ ಹೆಣಗಳಿಗೆ ಗೌರವ ಕೊಡುವಂಥದ್ದನ್ನು ಮಾಡೋದು. ಅದ್ರ ಜೊತೆಗೆ ಅನೇಕ ಜನ ಈ ಏನು ಕೋವಿಡ್ ಸಂದರ್ಭದಲ್ಲಿ ಈ ನರ್ಸ್ಗಳಿರ್ಬೋದು, ಡಿ ದರ್ಜೆಯ ನೌಕರಿರ್ಬೋದು, ಸರ್ಕಾರಿ ದವಾಖಾನೆಯಲ್ಲಿ ಬಹಳಷ್ಟು ಜನ ಸ್ಯಾಕ್ರಿಫೈಸ್ ಮಾಡ್ಬೋದು. ತಮ್ಮ ತ್ಯಾಗದ ಮೂಲಕ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಸೇವೆ ಮಾಡಿರ್ತಕ್ಕಂಥ ಕೀರ್ತಿ ಅವ್ರಿಗೆ ಸಲ್ತದೆ. ಇವತ್ತು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಹರ್ಷ ಗುಪ್ತಾ ಅವರು ನಿನ್ನೆ ದಿನ ಒಂದು ಆದೇಶವನ್ನು ಹೊರಡಿಸ್ತಾರೆ. ಏನಪ್ಪ ಆದೇಶ ಅಂದ್ರೆ, NHM ಅಂತಕ್ಕಂಥದ್ದು, ನ್ಯಾಷನಲ್ ಹೆಲ್ತ್ ಮಿಷನ್ ಅಂತಕ್ಕಂಥ ಒಂದು ಸ್ಕೀಮ್ ಅಡಿಯಲ್ಲಿ ಕಳೆದ 8-10 ವರ್ಷಗಳಿಂದ ಕೆಲಸ ಮಾಡುತ್ತಿರುವವರನ್ನ ದಿಢೀರನೆ ಕೆಲಸದಿಂದ ವಜಾ ಮಾಡಿಬಿಟ್ಟಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ ಕಾರಣ ಹೇಳಿಲ್ಲ. ಬಹುಶಃ ಅವ್ರು ಕೊಡುವಂಥ ಕಾರಣ ಒಂದು ಕುಂಟು ನೆಪತ್ತರ. ಅಂದ್ರೆ ಒಂದು ದವಾಖಾನೆಗೆ 5-6 ಜನ ಈ NHM ಸಿಬ್ಬಂದಿಗಳು ಇರಬಾರ್ದು, ಕೇವಲ ಒಬ್ರು ಇರಬೇಕು ಅಂತ ಹೇಳಿ ಅವರ ತಲೆಯಾಗಿ ಬಂದಿರ್ಬೋದು, ಅಥವಾ ಮತ್ತೇನಾದ್ರು ಇರ್ಬೋದು. ಅದ್ರ ಜೊತೆಗೆ ಈ ಸುಪ್ರೀಂ ಕೋರ್ಟ್ನ ಒಂದು ಗೈಡ್ಲೈನ್ಸ್ ಕೂಡ ಬಂದಿದೆ. 10 ವರ್ಷ ಯಾರು ಸೇವೆ ಸಲ್ಲಿಸ್ತಾರೆ ಅವ್ರನ್ನ ಪರ್ಮನೆಂಟ್ ಮಾಡ್ಬೇಕು ಅನ್ನುವಂತಹ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ನಿರ್ಣಯ ತೆಗೆದುಕೊಂಡಿದ್ದಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಕಳೆದ ಹಲವಾರು 10 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂತಹ NHM ಸಿಬ್ಬಂದಿ ಸುಮಾರು 180ಕ್ಕೂ ಹೆಚ್ಚು ಕೆಟಗರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು. ಅಂದ್ರೆ ಡಾಟಾ ಎಂಟ್ರಿ ಆಪರೇಟರ್ ಇರ್ಬೋದು, ನರ್ಸ್ ಇರ್ಬೋದು, ಡಾಕ್ಟರ್ಗಳಿರ್ಬೋದು, ಬೇರೆ 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 ಬೇರೆಯ ವೈದ್ಯಕೀಯ ಸೇವೆಯಲ್ಲಿ 180ಕ್ಕೂ ಹೆಚ್ಚು ವಿಭಾಗಗಳಲ್ಲಿ ಕೆಲಸ ಮಾಡುವಂತಹ ಒಂದು ಸಿಬ್ಬಂದಿಗಳಿವರು. ಇವರು ಕೋವಿಡ್ನಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ರು ಇವರು. ಮತ್ತೆ ಇವರು 30,000 ಜನ ಕರ್ನಾಟಕ ರಾಜ್ಯಾದ್ಯಂತ ಅದಾರೆ. 2005ರಲ್ಲಿ NHM ಸ್ಟಾರ್ಟ್ ಆಯಿತು. 2013ರಲ್ಲಿ NHM ಅನ್ನ ಮತ್ತು ಅದರಲ್ಲಿ ಅರ್ಬನ್ ಮಾಡಿದ್ರು, ಆಮೇಲೆ ರೂರಲ್ ಮಾಡಿದ್ರು. ರೂರಲ್ ಸ್ಕೀಮ್, ಅರ್ಬನ್ ಸ್ಕೀಮ್ ಎಲ್ಲವೂ ಸೇರಿಸಿ NHM ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಎಲ್ಲರಿಗೂ ಅಡಾಪ್ಟ್ ಆಗುವಂಗೆ ಮಾಡಿದ್ದಾರೆ. ಇದರಲ್ಲಿ ಬಹಳಷ್ಟು ವಿಷಯಗಳಿದಾವೆ. NHMನ ಉದ್ದೇಶ ಸರ್ವರಿಗೂ ಆರೋಗ್ಯ ಸಿಗಬೇಕು, ಸಮಾನತೆ ಸಿಗಬೇಕು, ಎಲ್ಲರೂ ಒಂದು ರೀತಿ ಆರೋಗ್ಯವಂತರಾಗಿರ್ಬೇಕು ಅಂತ ಹಲವಾರು ವಿಷಯಗಳನ್ನ ಇಟ್ಕೊಂಡು NHM ಅನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ಇವ್ರನ್ನ ಎಲ್ಲಾ ರೀತಿ ಹಗಲು ರಾತ್ರಿ ದುಡಿಸ್ಕೊಂಡಿರುವಂತ ಸರ್ಕಾರ ಇವತ್ತು ಯಾಕೆ ಇವ್ರ ಮೇಲೆ ಈ ರೀತಿ ಚಾಟಿ ಬೀಸಿದೆಯೋ ಗೊತ್ತಿಲ್ಲ. ನಾನು ನಿನ್ನೆ ಒಂದು ಲೈವ್ ಮಾಡಿ ಇವ್ರಿಗೆ ಆಗಿರುವಂತ ಅನ್ಯಾಯಕ್ಕೆ ನಾನು ಪ್ರತಿಧ್ವನಿಯಾಗಿ ಇವ್ರ ಪರವಾಗಿ ನಾನು ಧ್ವನಿಯನ್ನು ಎತ್ತಿದ್ರೆ ಆ ಕಮೆಂಟ್ಸ್ಗಳನ್ನ ಕೆಳಗಡೆ ನೋಡ್ತಾ ಇದ್ರೆ ನನಗೆ ನಿಜಕ್ಕೂ ಹೇಳ್ತೀನಿ, ಆ ಕಣ್ಣಲ್ಲಿ ನೀರು ಚಿಂಬಿಡುತ್ತೆ ನನಗೆ. ಸರ್, ನಮ್ಮ ಬದುಕೈತೆ ಅದರಲ್ಲಿ, ಅಣ್ಣ ನಮ್ಮ ಬದುಕೈತೆ ಅದರಲ್ಲಿ, ನನ್ನ ಭವಿಷ್ಯ ಐತೆ ಅದರಲ್ಲಿ. ಹಗಲು ರಾತ್ರಿ ಅನ್ನೋದೇ ಪೇಮೆಂಟ್ ಕಡಿಮೆ ಕೊಟ್ಟರು ಚಿಂತೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಇವತ್ತಿಗೂ ನಮ್ಮ ಜೀವ, ನಮ್ಮ ಪ್ರಾಣ ಒತ್ತೇಟ್ ನಾವು ಎಲ್ಲೆಲ್ಲೋ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ, ಹಳ್ಳಿಗಳಿಂದ, ಇಲ್ಲಿಂದನೋ ಬಂದು ಎಲ್ಲರೂ ಸೇವೆ ಮಾಡ್ತಾ ಇದ್ದೀವಿ. ಆದ್ರೆ ಯಾಕೆ ಹರ್ಷ ಗುಪ್ತಾ ಸಾಹೇಬ್ರಿಗೆ ನಮ್ಮ ಮೇಲೆ ಎಷ್ಟು ಸಿಟ್ಟು ಬಂತು? ಯಾಕೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಗುಂಡೂರಾವ್ ಅವರಿಗೆ ಇದು ಗೊತ್ತಾಗ್ಲಿಲ್ವಾ? ದಿನೇಶ್ ಗುಂಡೂರಾವ್ ಅವರಿಗೆ. ಯಾಕಂದ್ರೆ ದಿನೇಶ್ ಗುಂಡೂರಾವ್ ಅವ್ರ ತಂದೆಯವರು ಕೂಡ ಬಹಳಷ್ಟು ಜನಪರವಾಗಿದ್ದರು. ಇವರು ಕೂಡ ಅಷ್ಟೇ. ದಿನೇಶ್ ಗುಂಡೂರಾವ್ ನಮ್ಮ ಜಮಖಂಡಿ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಶಬಾಷ್ಗಿರಿಯನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ಏನ್ರಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು ಹಾಸ್ಪಿಟಲ್ ಅಂತ ಹೇಳಿ. ಆದ್ರೆ ಅದೇ ಸಂದರ್ಭದಲ್ಲಿ ನಾನು ಹೇಳಿದ ಲೈವ್ ಅಲ್ಲಿ ಸಿಬ್ಬಂದಿ ಕೊರತೆ ತುಂಬಾ ಇದೆ ಸರ್ ಇಲ್ಲಿ ಅಂತ ಹೇಳಿ. ಆ ಸಿಬ್ಬಂದಿ ಕೊರತೆಯನ್ನ ನೀಗಿಸುವವರು ಇವತ್ತು NHM ಸಿಬ್ಬಂದಿಗಳು. ನೀವು 2 ದಿನ ಆಯ್ತು ಅವರ ಕೆಲಸದಿಂದ ವಜಾ ಮಾಡಿದ್ರಿ. ಆದ್ರೆ ಜಮಖಂಡಿ ಸರ್ಕಾರಿ ದವಾಖಾನೆ ಸೇರಿದಂತೆ ಕರ್ನಾಟಕ ರಾಜ್ಯಾದ್ಯಂತ ಜನರಲ್ಲಿ ಹಾಹಾಕಾರ ಇರ್ತದೆ. ಮಾನ್ಯ ಸಚಿವರೇ, ಹಾಹಾಕಾರ ಎದ್ದು ಬಿಟ್ಟೈತಿ ಈಗ. ಯಾಕಂದ್ರೆ NHM ಸಿಬ್ಬಂದಿ ಕೆಲಸ ಮಾಡುವಂತದ್ದು ಒಂದು ರಿಸಿಪ್ಟ್ ವಿಷಯಕ್ಕೆ ಹೋಗೋಣ. ಈಗ ಜಮಖಂಡಿ ನಗರದ ಸಾರ್ವಜನಿಕ ಆಸ್ಪತ್ರೆ ಮತ್ತು ಇನ್ನೊಂದು ಹೆರಿಗೆ ಆಸ್ಪತ್ರೆ, 100 ಹಾಸಿಗೆಗಳಂತ ಹೆರಿಗೆ ಆಸ್ಪತ್ರೆ, ಇಲ್ಲಿ ಡಾಟಾ ಎಂಟ್ರಿ ಮಾಡೋರವ್ರೆ, ರೆಸಿಟಿ ಮಾಡೋರವ್ರೆ. ನಿನ್ನೆ ಮೊನ್ನೆ ನಾನು 2 ದಿನ ನೋಡಿದ್ದೀನಿ, ಕಂಟಿನ್ಯೂಸ್ ಆಗಿ 100 ಜನ ಸರ್ತಿ ಸಾಲ ನಿಂತ್ಕೊಂಡಿದ್ರು. ಜನರು ಹಾಹಾಕಾರ ಇದ್ದಿದ್ರಲ್ಲಿ ಯಾಕೆ ಕೆಲಸ ಆಗೋದು, ಯಾಕೆ ಕೆಲಸ, ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇದ್ರ ಬಗ್ಗೆ
ನೀವು ಕೆಲಸದಿಂದ ವಜಾ ಮಾಡಿರಿ ಅಂತೇಳಿ ಅವ್ರು ಯಾರ್ಯಾರ ಮ್ಯಾಲೂ ಹರಿ ಬೀಳ್ತಾ ಇದ್ದಾರೆ. ಹಾಗಾಗಿ ನಾನು ದಯವಿಟ್ಟು ಮಾನ್ಯ ಏನು ಪ್ರಿನ್ಸಿಪಲ್ ಸೆಕ್ರೆಟರಿ, ಆರೋಗ್ಯ ಇಲಾಖೆಯ ಸೆಕ್ರೆಟರಿ ಆಗಿರ್ತಕ್ಕಂಥ ಹರ್ಷ ಗುಪ್ತಾ ಅವರಲ್ಲಿ, ಆರೋಗ್ಯ ಸಚಿವರಾಗಿರ್ತಕ್ಕಂಥ ಗುಂಡೂರಾವ್ ಅವರಲ್ಲಿ, ಅಷ್ಟೇ ಅಲ್ಲದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಮ್ಮ ತಿಮ್ಮಾಪುರ್ ಸಾಹೇಬರಲ್ಲಿ ನಾನು ವಿನಂತಿ ಮಾಡ್ತೀನಿ. ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ NHM ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಕರ್ನಾಟಕ ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲಿ ಏನು NHM ಸೇರಿರ್ತಕ್ಕಂಥ ಸಿಬ್ಬಂದಿ ಇದಾರಲ್ಲ ಅವರ ಕೊಡುಗೆ ಬಹಳ ಅಪಾರವಾಗಿರ್ತದೆ. ನೀವು ಪರ್ಮನೆಂಟ್ ನೌಕರಿಗಿಂತಲೂ ಹೆಚ್ಚು ಕೆಲಸ ಮಾಡಿದವರು ಯಾರಾದ್ರೆ ಅದು NHM ಸಿಬ್ಬಂದಿಯವರು. ಹಾಗಾಗಿ ಅವರಿಗೆ ಅನ್ಯಾಯ ಮಾಡಬಾರ್ದು, ಅವರಿಗೆ ಎರಡು ಬಗೆಬಾರ್ದು. ಅವ್ರಿಗೆ ಏನಾದ್ರೂ ತಾರತಮ್ಯ ಆಗಿದ್ದಾದ್ರೆ ಬಹುಶಃ ಇದು ಮಾನವ ಜನಾಂಗಕ್ಕೆ ಮಾಡುವಂತ ಅತಿ ಘೋರವಾದಂತ ಅಪರಾಧ ಆಗುತ್ತೆ. ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಅವರು ಯಾವ ತಮ್ಮ ಸಾವನ್ನು ಲೆಕ್ಕಿಸಿಲ್ಲ, ತಮ್ಮ ಮನೆಯವರನ್ನು ಲೆಕ್ಕಿಸಿಲ್ಲ, ಯಾವ ಸಮಯ ಟೈಮ್ ಕೂಡ ನೋಡಿಲ್ಲ. ಆ ಕೋವಿಡ್ ಸಂದರ್ಭದಲ್ಲಿ ಯಾರ್ಯಾರು ಖಾಸಗಿ ಆಸ್ಪತ್ರೆಯಲ್ಲಿ ಏನೇನು ಗಳಿಸ್ಕೊಂಡು ಹೋದ್ರು. ಆ ಸಂದರ್ಭದಾಗ ಡಾಕ್ಟರ್ಗಳು ಕೋಟ್ಯಾಧೀಶ್ವರಾದ್ರು, ಬಿಲಿಯನರ್ ಆದ್ರು. ಆದ್ರ ನಿಜವಾಗಿ ಬೆಲೆ ಕಟ್ಟಲಾರದಂತಹ ಸ್ಥಿತಿಯಲ್ಲಿ ತಮ್ಮ ಪ್ರಾಣವನ್ನೇ ಪುನಃಕಿತ್ತು ಹೋರಾಟ ಮಾಡಿದವರು ಯಾರಂದ್ರೆ NHM ಸಿಬ್ಬಂದಿ. ಆ NHM ಸಿಬ್ಬಂದಿಯವರಿಗೆ ನಾನು ಹ್ಯಾಟ್ಸಪ್ ಹೇಳ್ತೀನಿ. ಅವರ ಕಣ್ಣೀರಿನ ಜೊತೆಗೆ ನಾವಿರ್ತೀವಿ, ಅವರ ಕಷ್ಟದಲ್ಲಿ ನಾವಿರ್ತೀವಿ. ಯಾಕಂದ್ರ ಒಬ್ಬ ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗೆ ಹೋಗಿರ್ತಕ್ಕಂಥವನ ಕಷ್ಟ ಏನಂತ ಹೇಳಿ ನಮಗ್ ಗೊತ್ತಾಗ್ತದೆ ಬಡವರಿಗೆ. ಈ ಭಾಗದಲ್ಲಿ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದು ವಿಶೇಷ ಬಾಗಲಕೋಟೆ ವಿಜಯಪುರ ಭಾಗದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಸಂಜೀವಿನಿಯ ಕೆಲಸ ಮಾಡ್ತಾವೆ. ಇಲ್ಲಿ ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಗಳು ಇಲ್ಲದೆ ಹೋದ್ರೆ ಅದೆಷ್ಟು ಜನ ದಿನನಿತ್ಯ ಸಾಯ್ತಾರೋ, ಅದೆಷ್ಟು ಜನ ರೋಗಿ ಕೂತಾರೋ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಈ ವೈದ್ಯಕೀಯ ಸೇವೆಯಲ್ಲಿ ಅಪಾರವಾದಂತಹ ಸೇವೆ ಸಲ್ಲಿಸಿರುವಂತಹ NHM ಸಿಬ್ಬಂದಿಯನ್ನ ಕೂಡಲೇ ಸರ್ಕಾರ ಮರು ನೇಮಕಾತಿಯನ್ನ ಮಾಡಿಕೊಳ್ಬೇಕು. ಅದಷ್ಟೇ ಅಲ್ಲದೆ ಅವ್ರನ್ನ ಪರ್ಮನೆಂಟ್ ನೌಕರರಾಗಿ ಕನ್ಸಿಡರ್ ಮಾಡಬೇಕು. ಅವರ ಸೇವೆಯನ್ನ ಪರಿಗಣಿಸಿ, ಅವರ ತ್ಯಾಗವನ್ನು ಪರಿಗಣಿಸಿ, ಅವ್ರು ಮಾಡುತ್ತಿರುವಂತಹ ಕಾರ್ಯಗಳನ್ನ ಪರಿಗಣಿಸಿ ಅವ್ರನ್ನ ಪರ್ಮನೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗ ಈ ಒಂದು ಏನು ಖಾಸಗಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಕಾಂತ್ ಸ್ವಾಮಿ ಅವ್ರ ಜೊತೆ ನಾನು ಮಾತನಾಡಿದೆ. ಪಾಪ ಅವರು ಕೂಡ ದೊಡ್ಡ ಹೋರಾಟಗಾರರು. ಸುಮಾರು 22-23 ಆದೇಶಗಳನ್ನ NHM ಸಿಬ್ಬಂದಿ ಪರವಾಗಿ ಅವರು ಮಾಡಿಸಿದ್ದಾರೆ. ಅವ್ರು ನನ್ನ ಜೊತೆ ಕೂಡ ಮಾತನಾಡಿದ್ರು. ನಾವು ಏನಪ್ಪಾ ಕೋರ್ಟಿಗೆ ಹೋಗ್ತಾ ಇದ್ದೀವಿ, ಸ್ಟೇ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಕೋರ್ಟ್ ಸ್ಟೇ ಅನ್ನೋದಕ್ಕಿಂತಲೂ ಸರ್ಕಾರ ಆಲೋಚನೆ ಮಾಡಬೇಕು. ಸರ್ಕಾರ ಈ ಏನು ಸೇವಾ ಮನೋಭಾವನೆ ಇರುವಂತಹ ಈ ಹಾಸ್ಪಿಟಲ್ಗಳಿರ್ಬೋದು, ಅಥವಾ ಪೊಲೀಸ್ ಇಲಾಖೆ, ಅಥವಾ ಪೌರ ಕಾರ್ಮಿಕರು ಪ್ರತಿನಿತ್ಯ ಬೇಕೇ ಬೇಕು. ಇವ್ರು ಇಲ್ಲದೆ ಹೋದ್ರೆ ನಮ್ಮ ದೇಶ ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ NHM ಸಿಬ್ಬಂದಿ ಮೇಲೆ ಏನೊಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಅವರ ಮೇಲೆ ಚಪ್ಪಡಿ ಕಲ್ಲನ್ನ ಸರ್ಕಾರ ಹೇಳ್ತಾ ಇದೆ. ಇದನ್ನ ಖಡಾಖಂಡಿತವಾಗಿ ಸಂಘರ್ಷ ನ್ಯೂಸ್ ಖಂಡನೆ ಮಾಡ್ತದೆ. ಅವರಿಗೆ ನ್ಯಾಯ ಕೊಡಬೇಕು. ಕೊಡದೆ ಹೋದ್ರೆ ರಾಜ್ಯಾದ್ಯಂತ ಅನೇಕ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಈಗಾಗಲೇ ನಮ್ಮನ್ನು ಸಂಪರ್ಕ ಮಾಡಿ, ನಾನು ಮಾಡಿರುವಂತ ಲೈವ್ ಅನ್ನು ನೋಡಿ ಸಂಪರ್ಕ ಮಾಡಿ, ನಾವು ಹೋರಾಟ ಮಾಡ್ತೀವಿ ಸರ್. ಇಂತಹ ಏನು ಸಿಬ್ಬಂದಿಗಳು, ಇವ್ರ ತ್ಯಾಗ ಬಹಳ ದೊಡ್ಡದಾದಂತ ತ್ಯಾಗ, ಇವ್ರು ಮಾಡಿರುವಂತ ಸೇವೆ ದೊಡ್ಡದಾದಂತ ಸೇವೆ. ಇವರಿಗೆ ಅನ್ಯಾಯ ಆದ್ರೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ನಾವು ನಿಮ್ ಜೊತೆಗೆ ಹೋರಾಟ ಮಾಡೋಣ ಅನ್ನುವಂತ ಮಾತನ್ನು ಹೇಳಿದಾರ. ಗದ್ದಲಕ್ಕೆ ಅವಕಾಶ ಕೊಡದೆ ಈ ಏನು NHM ಸಿಬ್ಬಂದಿ ಕರ್ನಾಟಕ ರಾಜ್ಯಾದ್ಯಂತ 30,000ಕ್ಕೂ ಹೆಚ್ಚು ಜನ, 183ಕ್ಕೂ ಹೆಚ್ಚು ವಿಭಾಗಗಳಲ್ಲಿ ಕೆಲಸ ಮಾಡ್ತಾರ. ಇವರಿಗೆ ನ್ಯಾಯ ಕೊಡಬೇಕು ಅನ್ನುವಂತ ಮಾತನ್ನ ಹೇಳಿ, ಇವತ್ತು ಇವರನ್ನ ತೆಗೆದಿದ್ದ ಪರಿಣಾಮ ಜಮಖಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ರೀತಿ ಗೊಂದಲ ಕೋಲಾಹಲ ನಡೆದಿಲ್ಲ ನೋಡ್ಕೊಂಡು ಬರೋಣ. ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ನೋಡ್ತಾ ಇರಿ. ಧನ್ಯವಾದಗಳು.
ಯಾವ್ರಿ ಎಷ್ಟೊತ್ತಾದ್ರಿ ಬಂದ ಯಾಕೆ ತಡ ಯಾಕಾಗೈತ್ರಿ ಹಾಂ ಊಟಕ್ಕಲ್ಲ ಈ ಕಡೆ ಸಿಬ್ಬಂದಿನೇ ಇಲ್ಲ ಅಂತೇಳಿ ಅವರು ಏನೋ ಕೆಲಸದಿಂದ ವಜಾ ಮಾಡ್ಯಾರತ್ತ ಈ ಕಡೆ ಅವ್ರು ಒಬ್ಬರು ಅದಾರ ಕಾಣಿಸತಿ ಹಾಂ